ರಾಜ್ಯದ ಜನರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿ ಬಹಳ ದೊಡ್ಡ ಹೊಡೆತ ಸರ್ಕಾರವು ನೀಡಿದೆ. ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಗೆಲ್ಲಬೇಕಾದರೆ ರಾಜ್ಯ ಜನರಿಗೆ ಗ್ಯಾರಂಟಿಗಳ ಆಮಿಷ ಒಡ್ಡಿ ಗೆದ್ದು ಬಂದು ಈಗ ಜನರನ್ನು ಲೂಟಿ ಮಾಡುವ ಕೆಲಸದಲ್ಲಿ ನಿರತವಾಗಿದೆ. ಬಡ ಜನರ ಜೇಬಿಗೆ ಕತ್ತರಿ ಹಾಕಿ ದೋಚಲು ಪ್ರಾರಂಭಿಸಿದೆ ಎಂದು ಬಿಜೆಪಿ ಮಂಡಲ ಅಧ್ಯಕ್ಷರಾದ ನವೀನ್ ನಾಯಕ್ ಹೇಳಿದರು. ಕಾರ್ಕಳ ಬಸ್ ನಿಲ್ದಾಣದಲ್ಲಿ ಬೃಹತ್ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ತಮ್ಮ ದ್ವಿಚಕ್ರ ವಾಹನಗಳನ್ನು ತಳ್ಳುತ್ತಾ ಲಾರಿಯನ್ನ ಹಗ್ಗದಿಂದ ಕಟ್ಟಿ ಎಳೆಯುತ್ತಾ ಮಹಿಳಾ ಕಾರ್ಯಕರ್ತರು ಕೈಯಲ್ಲಿ ಚೆಂಬು ಮತ್ತು ತೆಂಗಿನಕಾಯಿಯ ಗೆರಟಿಯನ್ನ ಪ್ರದರ್ಶಿಸುತ್ತಾ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗುತ್ತಾ ಕಾರ್ಕಳ ಬಸ್ ನಿಲ್ದಾಣದವರೆಗೆ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಗಂಡಸರ ಕಿಸೆಯಿಂದ ಕಿತ್ತು ಹೆಂಗಸರಿಗೆ ಒಂದಷ್ಟು ಹಣವನ್ನ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಅಕೌಂಟ್ಗೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಬಂತು. ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ರೇಷ್ಮಾ ಅವರು ರಾಜ್ಯದ ಜನರಿಗೆ ಗ್ಯಾರಂಟಿಗಳ ಆಮಿಷ ತೋರಿಸಿ ಈಗ ಹಣವನ್ನ ಕ್ರೋಢೀಕರಿಸಲು ಆಗದೆ ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಖಾಲಿ ಖಜಾನೆ ತುಂಬಿಸಿಕೊಳ್ಳಲು ಜನರ ಮೇಲೆ ಬೆಲೆ ಏರಿಕೆಯ ಭರೆ ಎಳೆದಿದೆ. ಕೂಡಲೇ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆಯನ್ನ ನೀಡಬೇಕೆಂದು ಆಗ್ರಹಿಸಿದರು. ಉಚಿತವಾಗಿ ಒಂದಷ್ಟು ಆಮಿಷಗಳನ್ನು ತೋರಿಸಿ ಇವತ್ತು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಆ ಉಚಿತ ಯೋಜನೆಗಳಿಗೆ ಹಣವನ್ನ ಭರಿಸಲಾಗದೆ ತನ್ನ ಇಡೀ ನಮ್ಮ ರಾಜ್ಯಕ್ಕೆ ನೀಡಿದ್ರು. ಇವತ್ತು ಆ ಚೊಂಬನ್ನೇ ರಾಜ್ಯದ ಜನತೆಗೆ ಎಲ್ಲ ಜನರಿಗೆ ಕೈಯಲ್ಲಿ ಕೊಟ್ಟಿದ್ದಾರೆ. ನಮ್ಮ ಮಹಿಳೆಯರು ಎಲ್ಲ ಚೊಂಬನ್ನು ಚಿಪ್ಪನ್ನ ಹಿಡಿದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಸಿದ್ದರಾಮಯ್ಯರಿಗೆ ತೋರಿಸ್ತಾ ಇದ್ದಾರೆ. ಈ ಚೆಂಬು ಇನ್ನೊಂದು ಕಾಲದಲ್ಲಿ ತುಂಬಿಸಿ ನಿಮ್ಮ ಮುಖಕ್ಕೆ ಎಸೆಯುವಂತಹ ಕಾಲ ಬರ್ತದೆ. ರಾಜ್ಯ ಸರ್ಕಾರ ಜನರ ಜೇಬಿಗೆ ಬ್ಲೇಡ್ ಹಾಕಿ ಪಿಕ್ ಪಾಕೆಟ್ ಮಾಡಿರುವ ಕಾಂಗ್ರೆಸ್ ಸರ್ಕಾರ ಮಾಡಿರೋ ಬಿಗ್ ಲಾಸ್ಗಳ ಪಟ್ಟಿ. ಸ್ಟಾಲಿನ ಬೆಲೆ ಪ್ರತಿ ಲೀಟರ್ಗೆ ಅಂದ್ರೆ ಪ್ರತಿದಿನ ಜೇಬಿಗೆ 3 ರೂಪಾಯಿ ಬಿಗ್ ಪಾಕೆಟ್. ಇಂಜಿನಿಯರಿಂಗ್ ಶುಲ್ಕ 15% ಹೆಚ್ಚಳ. ಕಂದಾಯ ಇಲಾಖೆ ಜನರ ಜೇಬಿಗೆ ಬ್ಲೇಡ್ ಹಾಕಿ ಪಿಕ್ ಪಾಕೆಟ್ ಮಾಡಿರುವ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಜನರಿಗೆ ಬೆಲೆ ಏರಿಕೆಯ ಬೆಲೆ ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಜೇಬಿಗೆ ಕತ್ತರಿಯನ್ನ ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ, 1 ರೂಪಾಯಿ ಕೊಟ್ಟು 10 ರೂಪಾಯಿ ದೋಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಜನರ ಬದುಕನ್ನು ಬೀದಿ ಪಾಲು ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ಮಣಿರಾಜ್ ಶೆಟ್ಟಿ, ಮಹಾವೀರ್ ಹೆಗ್ಡೆ, ಉದಯ್ ಕೋಟ್ಯಾನ್ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.